ಅಮ್ಮ ಬಕುಳಾದೇವಿ ನನ್ನಿಂದ ಆಶೀರ್ವಾದವನ್ನು ಪಡೆದ ಕಾಡಿಗೆ ಮೃಗ ಬೇಟೆಗೆ ಹೋದವ ನೀನು. ಹೌದಮ್ಮ. ಹೋಗುವಾಗ ಸಂತೋಷದಲ್ಲಿ ನಗು ನಗುತ್ತಾ ಹೋಗಿದ್ದಿ. ನಿಜ. ಮರಳಿ ಬಂದಿದ್ದಿ, ಏಕಾಂತರವನ್ನು ಸೇರಿಕೊಂಡಿದ್ದಿ. ಹೌದಮ್ಮ. ಯಾರಲ್ಲೂ ಮಾತನಾಡುವುದಿಲ್ಲ, ಅನ್ನಾಹಾರಾದಿಗಳನ್ನು ಸೇವನೆ ಮಾಡುವುದಿಲ್ಲ, ಬೆರದ ತಾಪ ನಿನಗಿಲ್ಲ. ಇಲ್ಲಮ್ಮ. ಹಗಲು ಹೊತ್ತಿನಲ್ಲಿ ಮಲಗಿಕೊಂಡಿದ್ದೀಯಲ್ಲ, ಏನಾಯ್ತಪ್ಪ? ಏನು ಅಂತ ಹೇಳಿ ಅಮ್ಮ. ಅಮ್ಮ, ನಿಮ್ಮಿಂದಲೇ ಅಪ್ಪಣೆಯನ್ನು ಪಡೆದು ಮೃಗಬೇಟೆಗಿರುವುದಾಗಿ ಹೋದವ ನಾನು. ಮೃಗಬೇಟೆಯನ್ನು ಆಡಿದೆ. ಆಯಾಸವಾಯ್ತಮ್ಮ. ಒಂದು ಮರದ ಕೆಳಗೆ ಆಯಾಸವನ್ನು ಪರಿಹರಿಸಿಕೊಳ್ಳುತ್ತಾ ಇದ್ದೆ. ಆ ಹೊತ್ತಿನಲ್ಲಿ ಸುಂದರ ತರುಣಿಯವರನ್ನು ನೋಡಿದೆ. ತೋಂಡ ದೇಶದ ಆಕಾಶರಾಯ ಹಾಗೂ ಧರಣಿ ದೇವಿಯರ ಮಗಳಂತೆ, ಪದ್ಮಾವತಿ ಅಂತ. ಅವಳನ್ನು ಕಂಡಾಕ್ಷಣ ನನ್ನ ಮನದಲ್ಲಿ ಏನೇನು ಕನಸುಗಳಮ್ಮ. ಮತ್ತೇನಲ್ಲ, ಆ ಪದ್ಮಾವತಿಯನ್ನು ಮದುವೆ ಆಗಬೇಕೆನ್ನುವಂತ ಕನಸನ್ನು ನಾನು ಕಾಣ್ತಾ ಇದ್ದೇನೆ. ನನ್ನ ಕನಸನ್ನು ನನಸಾಗಿಸುವಂತ ಹೊಣೆಗಾರಿಕೆಯನ್ನು ನಿಮಗೊಪ್ಪಿಸ್ತಾ ಇದ್ದೇನೆ. ಮತ್ತೇನು ಅಲ್ಲ, ದೇಶಕ್ಕೆ ಹೋಗಿ ಕೇಳಿಕೊಂಡು ಬನ್ನಿ ಅಮ್ಮ. ಅವರು ಶ್ರೀಮಂತರು, ನಾವು ಯಾರು ಕಾಡಕಿರಾತರು. ಯಾವುದಕ್ಕೂ ಸಮಾನತೆ ಎಂಬುದು ಬೇಕು. ನೆಲದಲ್ಲಿ ಚವರಲು ಹುಟ್ಟಿದಂತಹ ಬಸವಣ್ಣವಳು ಆಕಾಶದಲ್ಲಿ ಗರುಡರಂತೆ ಹಾರುತ್ತೇನೆ ಎನ್ನುವಂತಹ ಯತ್ನವನ್ನು ಮಾಡಬಾರದು. ಈಗ ನಿನಗೋಸ್ಕರ ನಾನು ತೋಂಡಾದೇಶಕ್ಕೆ ಹೋಗಿ ಆಕಾಶದಲ್ಲಿ ಹೆಣ್ಣು ಕೇಳಿ ಬರುತ್ತೇನೆ. ಒಂದು ವೇಳೆ ಕೊಡುತ್ತೇನೆ ಅಂತ ಹೇಳಿದರೆ ಮದುವೆ ಖರ್ಚು ವೆಚ್ಚ ಕಾರಣ ಬೇಕಲ್ಲ, ಹಣ ಉಂಟು ನಮ್ಮಲ್ಲಿ. ಮಗನ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆನ್ನುವಂತ ಕನಸನ್ನು ಕೂಡ ನೀವು ಕಾಣ್ತಾ ಇದ್ದೀರಿ. ಹೌದು ಮಗನೇ, ನಿಮ್ಮ ಕನಸು ನಮ್ಮ ಸಾಕು. ಹೇಗೆ ತಿಳಿದವರು ಮಾತನ್ನು ಹೇಳಿದ್ದಾರೆ, ನಮ್ಮಲ್ಲಿ ಇಲ್ಲದಿದ್ದೇನಂತೆ ಸಾಲ ಮಾಡಿ ಅದು ತುಪ್ಪ ತಿನ್ನು ಮಗನೇ. ಹೌದು, ಸಾಲ ಮಾಡುವುದು ಈಗ ಯಾರು ಕೊಡುವವರಿದ್ದಾರೆ? ಮರಳಿ ಕೊಡುವುದು ಹೇಗೆ? ಕೊಡದಿದ್ರೆ ಬಿಡ್ತಾರ? ಮತ್ತೆ ಸಾಲ ಎನ್ನುವುದು ಒಂದು ಶೂರವಾಗಿ ಪರಿಣಮಿಸಲಿಕ್ಕೆ ಸಾಧ್ಯ ಉಂಟು. ಹೌದು, ಅದರ ಕಥೆಯನ್ನು ನಾನೇ ಹೇಳ್ತೇನೆ. ಏನು ಮಗನೇ? ಇವತ್ತು ನಿಮ್ಮ ಮಗ ಶ್ರೀನಿವಾಸ ಬಡವನಾಗಿರಬಹುದು, ಮುಂದೊಂದು ದಿನ ಶ್ರೀಮಂತನಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದಾನೆ. 7 ತಿರುಗಳುಳ್ಳ ತಿರುವೆನ್ನುವಂತ ಬೆಟ್ಟದಲ್ಲಿ ತಿರುಪತಿಯ ತಿಮ್ಮಪ್ಪನಾಗಿಯೂ ಸಕಲರ ಸಂಕಷ್ಟವನ್ನು ಪರಿಹಾರ ಮಾಡುವಂತ ವೆಂಕಟರಮಣನಾಗಿಯೂ ನಾವು ನೆಲೆಯಾಗುವುದಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಾಣುವುದಕ್ಕಾಗಿ ಅದೆಷ್ಟೋ ಮಂದಿ ಭಕ್ತಾದಿಗಳು ಬರ್ತಾರೆ. ಬರುವಾಗ ಕಾಣಿಕೆ ಹೊತ್ತು ತರ್ತಾರೆ. ತಂದಂತ ಕಾಣಿಕೆಯನ್ನು ನನ್ನ ದೇವರಲ್ಲಿ ಉಂಡಿ ಹಾಕ್ತಾರೆ. ಆ ಕಾಣಿಕೆಯಲ್ಲಿ 6ರಲ್ಲಿ 1 ಅಂಶವನ್ನು ಸಮುದ್ರ ರಾಜನ ಮುಖೇನ ಕುಬೇರನ ಭಂಡಾರ ಸೇರುವಂತ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಈಗ ನನಗೆ ಜ್ಞಾನೋದಯವಾಗುತ್ತಾ ಉಂಟು. ಹಿಂದೆ ಪಾಪರಾಯಕದಲ್ಲಿ ನೀನು ಶ್ರೀಕೃಷ್ಣನಾಗಿದ್ದಾಗ ನಾನು ಯಶೋದೆ ಆಗಿದ್ದೆ. ನಿನ್ನ ಲಾಲನೆ ಪಾಲನೆ ಮಾಡುತ್ತಾ ಬಂದವಳು ನಾನು. ಅದೆಷ್ಟು ಮದುವೆಯಾದರೂ ಒಂದು ಮದುವೆ ಚಂದವನ್ನು ನೋಡುವಂತಹ ಭಾಗ್ಯ ನನ್ನ ಪಾಲಿಗೆ ಇಲ್ಲದೆ ಹೋಯಿತಲ್ಲ ಅಂತ ನಾನು ದುಃಖಿಸುವಂತಹ ಸಂದರ್ಭದಲ್ಲಿ ಒಂದು